ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರು. ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಏನಾಯ್ತ್ರಿ? 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ ಈಗ? 300. ಅಶೋಕಣ್ಣ ಬಂದ್ರ? ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ. ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅಲ್ಲಿ ಏನಾದರೂ ಹೆಚ್ಚಾ ಕಮ್ಮಿ ಆದರೆ ಅವರೇ ಜವಾಬ್ದಾರಿ. ಯಾಕಂದರೆ ಇಲ್ಲಿಂದ ಯಾರೂ ಹೋಗೋಕ್ಕಾಗಲ್ಲ. ಅಲ್ಲಿ ಯಾರನ್ನ ಸಿಕ್ಬಿದ್ರೆ, ಕಲಬುರ್ಗಿದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಯಾದಗಿರವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು, ಸಿಕ್ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್. ನೋಡಿ, ಅವರೇನು ಹೇಳಿದರು? ಚಿತ್ತಾಪುರ್ನಲ್ಲಿ, ಕಲಬುರ್ಗಿನಲ್ಲಿ, ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದರು. ಕೇಳಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ದು ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ದು ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ದು ಯಾರು? ನಾವು. ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರಲ್ಲಿ ಗೊಂದಲ ಏನಿದೆ? ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದ್ದೀವಿ? ಅನುಮತಿ ಕೇಳ್ರಪ್ಪ ಅಂತ ಹೇಳಿದ್ದೀವಿ. ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್. ಈಗ ನೋಡಿ, ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ? ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ದು ಯಾರು? ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ? ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ? ಭಾಳ ಹಳೆಯ ಸಂಸ್ಥೆ. ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ. ದೇ ಆರ್ ಆಲ್ಸೋ ರಿಜಿಸ್ಟರ್ಡ್. ಅವ್ರು ಹೇಳೋದು ಸಂವಿಧಾನನ? ಏನು ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನನ? ಈಗ ಇನ್ನು ನಾನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಮುಗಿಲಿ ನಿಮ್ದೆಲ್ಲ. ಬಿಹಾರು ಅವು ಇವೆಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದರೆ, ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ. ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು, ಕೋಆಪರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ, ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದ್ದಾರಲ್ಲ, ಆ ಗುರು ದಕ್ಷಿಣನೂ ಕೂಡ ಇದು ಆಗಬೇಕು, ಆಡಿಟ್ ಆಗಬೇಕಲ್ಲ. ಈಗ ನೀವೇ ಹೇಳಿ ಸರ್, ಯಾರು ಹೇಳಿದ್ದು? ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ? ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು. ಆ ಕೇಸ್ ಏನಿದೆ ಗೊತ್ತಾ? ಬಹುಶಃ ಯಾರೋ ಹಿಂಗೆ ಹೇಳೋಕೆ ಕೊಟ್ಟಿರಬೇಕು, ಅದೇ ಓದಿರ್ಬೇಕು ಅವರು ಕೂಡ. ಎಲ್ಲನೂ ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ. ಇಲ್ಲಿಗೆ ಸೊ ಅವ್ರು ಪಥಸಂಚಲನ ಮಾಡಲಿ, ಎವ್ರಿಬಡಿ ಈಸ್ ಫ್ರೀ ಟು ಡೂ ಇಟ್. ಸೀಕ್ ಪರ್ಮಿಷನ್, ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಏನಾಯ್ತು ರೀ? 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ ಈಗ? 300. ಅಶೋಕಣ್ಣ ಬಂದ್ರ? ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ. ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅವ್ರು ಬಿಡಿ, ಕಲಬುರ್ಗಿದಿಂದ ಹೋದ್ರ ಯಾರನ? ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು. ಅಲ್ಲಿ ಏನಾದರೂ ಹೆಚ್ಚಾ ಕಮ್ಮಿ ಆದರೆ ಅವರೇ ಜವಾಬ್ದಾರಿ. ಯಾಕಂದರೆ ಇಲ್ಲಿಂದ ಯಾರೂ ಹೋಗೋಕ್ಕಾಗಲ್ಲ. ಅಲ್ಲಿ ಯಾರನ್ನ ಸಿಕ್ಬಿದ್ರೆ, ಕಲಬುರ್ಗಿದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಯಾದಗಿರವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು, ಸಿಕ್ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್. ಅವ್ರು ಹೇಳ್ಬೋದು. ಅವ್ರು ಹೇಳೋದು ಅವರು ದೇಶಭಕ್ತರ, ಅವರೇ ದೇಶಭಕ್ತರಂತನೂ ಅವರೇ ಹೇಳೋದಲ್ಲ, ಅವರೇ ಹೇಳೋದು. ಸಂಘರ್ಷ ಏನಿಲ್ಲ ಸರ್. ಅವ್ರು ತಾನೇ ಹೇಳಿದ್ದು ಈ ಡೇಟಿಗೆ ಮಾಡೇ ಮಾಡ್ತೀವಿ ಅಂತ ಹೇಳಿದರು. ಯಾವ ಡೇಟ್ ಅದು? ಅಕ್ಟೋಬರ್ 4th ಯಾವಾಗ? ಯಾವಾಗ್ರಿ? ಅಕ್ಟೋಬರ್ 4th 8th ಯಾವಾಗ ಮಾಡ್ತೀನಿ ಅಂದಿದ್ರು ಸರ್. ಇವಾಗ ಯಾವ ಡೇಟು? ಈಗ ಯಾವ ಡೇಟು? November 16. ಮಂಜ್ ಮಾಡಿದರೆ ನಾನು ಹುಟ್ಟುಹಬ್ಬಕ್ಕೆ ಕೊಡಿಸ್ತಾ ಇದ್ದೆ ಅವರಿಗೆ.